ನೀವೇ ಕೇಳಿಗುರು, ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಯುದ್ಧ ಆಗ್ಬೇಕಾದ್ರೆ ಜನಾಭಿಪ್ರಾಯ ತಗೊಳ್ಳಿ, ಯಾರೂ ಒಪ್ಪಲ್ಲ ಯುದ್ಧ ಮಾಡೋದಕ್ಕೆ. ನಾವು ನಮ್ದನ್ ಬಿಟ್ಟು ಬರೀ ಬೇರೆದನ್ನ ನೋಡ್ತಾ ಇದೀವಿ, ಬೇರೆ ಪ್ರಾಬ್ಲಮ್ಗಳು. ಯಾವತ್ತು ನನ್ನ ಪ್ರಾಬ್ಲಮ್ ನೋಡ್ಕೊಂತೀನೋ ನಂಗೆ ಸೊಲ್ಯೂಷನ್ ಗೊತ್ತಾಗ್ಬಿಡುತ್ತೆ. ನನಗೆ ನೀರು ಬಂದ ಮನೆಯೊಳಗೆ ನೀರು ನುಗ್ಗಿರುತ್ತೆ, ನಾನು ಅದನ್ನ ಎತ್ತಾಕ್ತಾ ಇರ್ತೀನಿ. ಆಮೇಲೆ ಕೊಚ್ಚೆ ಗುಂಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಒದ್ದಾಡ್ತಾ ಇರ್ತೀನಿ. ಎಜುಕೇಷನ್ಗೆ ದುಡ್ಡು ಕಟ್ಟೋಕ್ಕಾಗಿದೆ, ಫೀಸ್ ಕಟ್ಟೋಕ್ಕಾಗಿದೆ ಒದ್ದಾಡ್ತಾ ಇರ್ತೀನಿ. ಹೆಲ್ತ್ ಕರೆಕ್ಟಾಗಿ ಸಿಗದೆ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನನಗೊಂದು ಎಂಟರ್ಟೈನ್ಮೆಂಟ್ ಏನಂದರೆ, ಟಿ ವಿಲಿ ಯಾರೋ ಒಬ್ಬ ದಾರುಣವಾಗಿ ಯಾರೋ ಒಬ್ಬ ಪ್ರಾಬ್ಲಮ್ ಆಗಿದೆ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಹಬ್ಬ ನನಗಿಂತ ತೊಂದರೆಯಲ್ಲಿದ್ದಾನೆ ಅವನು, ನಾನು ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಯಾವುದೋ ಒಂದು ಸಿನಿಮಾ ತುಂಬ ಕಷ್ಟದಲ್ಲಿರೋ ನೋಡ್ಬಿಟ್ಟು ಬಿಡಯ್ಯ, ನಾನು ಇಷ್ಟಾರ ದೇವ್ರು ಇಟ್ಟಿದ್ದಾನೆ, ದಯವಿಟ್ಟು ನೀವು ಆ ಕಡೆ ಈ ಕಡೆ ನೋಡ್ದೇನೆ ನಾನೇನು ಮಾಡಬೇಕು ಅಂತ ಯೋಚನೆ ನನಗೆ ಸರಿ ಅನಿಸ್ತಾ ನಾನು 4 ಜನಕ್ಕೆ ಹೇಳ್ತೀನಪ್ಪ, 4 ಜನ ನಾನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಷ್ಟೇ ನಾನು ಕೇಳ್ತಾ ಇರೋದು. ಆ 4 ಜನ ಇನ್ನು 4 ಜನಕ್ಕೆ ಹೇಳೋದು ನಿಜವಾದ ಬದಲಾವಣೆ ಆಗುತ್ತೆ ಅಂತ. ನಾನೇನೋ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಾಗೋ ಬದಲಾವಣೆ ಅದು ಶಾಶ್ವತವಾಗಿರಲ್ಲ. ನನಗಿಂತ ಇನ್ನೂ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾನೆ. ಸೊ ಅದು ಶಾಶ್ವತ ಅಲ್ಲ. ಇದುವರೆಗೆ ಆ ಸೆನ್ಸೇಷನ್ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ನಾವು. ಆ ಹೋರಾಟ, ಆ ಒಂದಿದು ಸಭೆ ಸಮಾರಂಭ, ಕೂಗಾಟ, ಕಿರ್ಚಾಟ, ಬೈಯೋದು, ಅದೆಲ್ಲ ನೋಡಿದ್ದೀವಿ. ಇದೊಂದು ಸೈಲೆಂಟ್ ರೆವಲ್ಯೂಷನ್ ವಿಚಾರಗಳು. ದಯವಿಟ್ಟು ಪಿಸು ಮಾತಲ್ಲಿ ಅಕ್ಕಪಕ್ಕದವ್ರಿಗೆ ಹೇಳಿ, ಆ ಒಂದು ಸಣ್ಣ ಬದಲಾವಣೆ ಮಾಡಿ ಇಡೀ ದೇಶಕ್ಕೆ ತೋರಿಸೋಣ. ಇಡೀ ಪ್ರಪಂಚ ಪ್ರಜಾಕೀಯ ಬರ್ಬೇಕು. ನನ್ನ ಪ್ರಕಾರ ಯುದ್ಧಗಳಿಲ್ದಿರೋ ಭೂಮಿ ಆಗಬೇಕಿದು. ನೀವೇ ಕೇಳಿಗುರು, ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಯುದ್ಧ ಆಗ್ಬೇಕಾದ್ರೆ ಜನಾಭಿಪ್ರಾಯ ತಗೊಳ್ಳಿ, ಯಾರೂ ಒಪ್ಪಲ್ಲ ಯುದ್ಧ ಮಾಡೋದಕ್ಕೆ. ಬಟ್ ಈ ಲೀಡರ್ಸ್ ಏನ್ ಮಾಡ್ತಾರೆ, ಅವ್ನಿಗೆ ಏನೇನೋ ಲಾಬಿಗಳಿರುತ್ತೆ, ವೆಪನ್ಸ್ ಲಾಬಿ ಇರುತ್ತೆ, ಏನ್ ಹೇಳಿ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಎಲ್ಲದ್ರಲ್ಲಿ ಬಿಸ್ನೆಸ್. ಯಾರೋ ಒಂದು 20 ಜನ 10 ಜನ ಪವರ್ಫುಲ್ ಆಗಿರೋರು ಮಾಡೋದಕ್ಕೆ 90% ಜನ ಸಫರ್ ಆಗ್ತಿದ್ದಾರೆ. ಈ 90% ಜನ 10 ಜನ ಹಿಂಗೆ ಬೆರಗಣ್ಣಿಂದ ನೋಡ್ತಾ ಇದ್ದಾರೆ. ಬಟ್ ಅವನಿಗೆ ಗೊತ್ತು, ಅವ್ನು ಶೋ ಕೊಡೋದು ಗೊತ್ತು. ನೀವು ಮತ್ತೆ ನನಗೆ ಕಂಪೇರ್ ಮಾಡ್ತಾರಲ್ಲ, ನೀವೇನ್ರಿ ಸಿನಿಮಾದಲ್ಲಿ ಏನು ಮಾಡೋದು? ಹೌದು, ಸಿನಿಮಾ ಬೇರೆನಪ್ಪ. ಸಿನಿಮಾಗೆ ಮಾತ್ರ ಇಟ್ಕೊಳ್ಳಿ ಆ ಸ್ಟಾರ್ಡಮ್ಮು, ಹೀರೋಯಿಸಮ್, ಲೈಮ್ ಲೈಟು, ಆ ಸಿಳ್ಳೆ ವಿಸಿಲೆಲ್ಲ ಸಿನಿಮಾ ಅಷ್ಟೇ. ಬಟ್ ಬೇರೆ ರಂಗ ನಿಮ್ಮ ದುಡ್ಡಲ್ಲಿ ನಡೆಯೋದಿದು. ಸಿನಿಮಾ ನಮ್ಮ ದುಡ್ಡು, ಯಾರೋ ಪ್ರೊಡ್ಯೂಸರ್ ದುಡ್ಡು, ನಾವು ಕಷ್ಟಪಡ್ತೀವಿ, ಅದು ಬೇರೆ. ಅಲ್ಲಿ ಏನೋ ಇದು ಮಾಡ್ತೀವಿ, ಕಟ್ಔಟ್ ಹಾಕ್ತೀವಿ, ಒಂದು ಸ್ವಲ್ಪ ಡೈಲಾಗ್ ಹೊಡಿತೀವಿ, ಏನೋ ಒಂದಷ್ಟು ಎಕ್ಸ್ಟ್ರಾ ಡೈಲಾಗ್ ಹೊಡಿತೀವಿ, ಅದು ಬೇರೆ. ಬಟ್ ಇದು ನಿಮ್ಮ ದುಡ್ಡು, ನಿಮ್ಮ ಕಾಸು, ನಿಮ್ಮ ಜೀವನ, ನೀವು ಕಟ್ತಿರೋ ದುಡ್ಡಿದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ